ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಇಲ್ಲಿ ಕೂಡಿರುವ ದೇವರ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸಿಕೊಳ್ತಾ ಇದ್ದೇನೆ. ದೇವರಾದ ಕರ್ತನು ಒಂದೊಂದು ದಿನಾನು ನಮ್ಮನ್ನು ಆಶ್ಚರ್ಯಕರವಾಗಿ ನಡೆಸಿಕೊಳ್ತಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಕೈ ಬಿಡದೆ ಕಾಯುವಂಥ ದೇವರಾತನು ಆತನು ಯಾವಾಗಲೂ ನಮ್ಮ ಜೊತೆಗಿದ್ದಾನೆ. ಹಲ್ಲೆಲೂಯಾ. ಕೀರ್ತನೆಯ ಪುಸ್ತಕದಲ್ಲಿ 52ನೆಯ ಅಧ್ಯಾಯ 8ನೆಯ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಕೀರ್ತನೆ 52 8ನೆಯ ವಾಕ್ಯ. ಒಬ್ಬರು ಶಬ್ದವಾಗಿ ಓದೋಣ. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ಹಲ್ಲೆಲೂಯಾ. ಎಲ್ಲ ತೆಗೆದುಕೊಂಡಿದ್ದೀರಾ? ಹಲ್ಲೆಲೂಯಾ. ಆಮೆನ್. ಸ್ತೋತ್ರ. ಇಲ್ಲಿ ಭಕ್ತನಾಗಿದ್ದಂಥ ದಾವೀದನು ಈ ಒಂದು ಕೀರ್ತನೆಯನ್ನು ಆತನು ಬರೆದಿದ್ದಾನೆ. ಹಲ್ಲೆಲೂಯಾ. ಈ ದಾವೀದನ ಒಂದು ಸ್ವಭಾವ ಏನಪ್ಪಾ ಅಂದ್ರೆ, ಆತನಿಗೆ ದೇವಾಲಯ ಅಂದ್ರೆ ಬಹಳ ಇಷ್ಟ. ದೇವರು ಅಂದ್ರೆ ಬಹಳ ಇಷ್ಟ. ದೇವರನ್ನ ಆರಾಧಿಸುವುದು ಅಂದ್ರೆ ಬಹಳ ಇಷ್ಟ. ಹಲ್ಲೆಲೂಯಾ. ದಾವೀದನು ಇಸ್ರಾಯೇಲ್ ದೇಶದ ಮೇಲೆ ಅರಸನಾಗುವುದಕ್ಕೆ ಮುಂಚೆ ಸೌಲನು ಅರಸನಾಗಿದ್ದನು. ಈ ಸೌಲನ ಜೀವಿತದಲ್ಲಿ ನೀವು ಗಮನಿಸುವುದಾದ್ರೆ, ಈ ಸೌಲನಿಗೂ ದಾವೀದನಿಗೂ ಇರುವ ಒಂದು ವ್ಯತ್ಯಾಸ ಅಲ್ಲಿ ನೀವು ಗಮನಿಸುವುದಾದ್ರೆ, ಈ ದಾವೀದನನ್ನ ಹೇಗೆ ದೇವರು ಆರಿಸಿಕೊಂಡನು ಹಾಗೆ ಸೌಲನನ್ನು ಕೂಡ ದೇವರು ಆರಿಸಿಕೊಂಡನು. ಹಲ್ಲೆಲೂಯಾ. ಸೌಲನನ್ನ ಸಾಮುವೇಲನ ಕಳಿಸಿ ಆರಿಸಿ ಆ ಸೌಲನ ದೇವರು ಅಭಿಷೇಕ ಮಾಡಿ ಅರಸನನ್ನಾಗಿ ಮಾಡಿದನು. ಸೊ ಈ ಇಬ್ಬರಲ್ಲಿಯೂ ಇರುವ ಒಂದು ವ್ಯತ್ಯಾಸವನ್ನು ನಾವು ಗಮನಿಸುವುದಾದ್ರೆ, ದೇವರು ಸೌಲನನ್ನ ಯಾವುದಕ್ಕೂ ಬಾರದ ಒಬ್ಬ ವ್ಯಕ್ತಿ, ಅಂದ್ರೆ ಮನುಷ್ಯರ ಕಣ್ಣಿಗೆ ಅಲ್ಪವಾಗಿ ಕಂಡು ಬಂದಂತ ಮನುಷ್ಯನು ಈ ಸೌಲನು. ಹಲ್ಲೆಲೂಯಾ. ಸೌಲನ ಬಗ್ಗೆ ಅನೇಕರು ಹೇಳಿದ, ಅಯ್ಯೋ ಇವನ ಅರಸನಾಗ್ತಾನ ಅಂತ ಹೇಳಿ ಅಂತ ಒಂದು ನೋಟ ಅವನಲ್ಲಿ ಕಾಣಪಡುತ್ತಾ ಇತ್ತು. ಹಲ್ಲೆಲೂಯಾ. ಆದರೆ ಅಂತ ವ್ಯಕ್ತಿಯನ್ನೇ ದೇವರು ಎಲ್ಲಾ ಜನರಿಂದ ತಳ್ಳಲ್ಪಟ್ಟ, ಅಲ್ಪವಾಗಿ ಎಣಿಸಲ್ಪಟ್ಟ ಈ ಒಬ್ಬ ವ್ಯಕ್ತಿಯನ್ನ ದೇವರು ಇಸ್ರಾಯೇಲ್ ದೇಶಕ್ಕೆ ಅರಸನಾಗಿ, ಇಸ್ರಾಯೇಲ್ ದೇಶದಲ್ಲಿ ಮೊದಲನೆಯ ಒಂದು ಅರಸನಾಗಿ ಸೌಲನು ಏರ್ಪಡಿಸಲ್ಪಟ್ಟನು. ಹಲ್ಲೆಲೂಯಾ. ಆದರೆ ಈ ಸೌಲನ ಆ ಜೀವಿತವನ್ನು ನೀವು ಗಮನಿಸುತ್ತಾ ಬರುವುದಾದರೆ, ಪ್ರಾರಂಭದಲ್ಲಿ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಆತನು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದ. ಆದರೆ ಈ ದಾವೀದನ ಹಾಗೆ ಒಂದು ಆಸಕ್ತಿ ದೇವರ ಮೇಲೆ ಆತನು ತೋರಿಸಿಲ್ಲ. ಹೋಗ್ತಾ ಹೋಗ್ತಾ ದೇವರ ಮಾತಿಗೆ ವಿಧೇಯತ್ವ ಇಲ್ಲದವನಾಗಿ ಮಾರ್ಪಟ್ಟನು. ದೇವರ ಮಾತಿಗಿಂತ ಆತನು ಲೋಕವನ್ನ ಪ್ರೀತಿಸುವವನಾಗಿದ್ದನು. ಅಮಲೇಕ್ಯರು ಎಂಬುದಾಗಿ ಹೇಳುವ ಆ ಒಂದು ದೇಶದವರಿಗೆ ಜೊತೆಗೆ ಯುದ್ಧಕ್ಕೆ ಹೋಗುವಾಗ ದೇವರು ಹೇಳ್ತಾ ಇದ್ದಾನೆ, ನೀನು ಯುದ್ಧಕ್ಕೆ ಹೋಗು, ಆ ಅಮಲೇಕ್ಯರ ಜೊತೆಗೆ ಯುದ್ಧ ಮಾಡು, ಅವರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೀನಿ. ನಾನು ಒಪ್ಪಿಸಿಕೊಟ್ಟಾಗ ಅವನ್ನ ಎಲ್ಲರನ್ನೂ ಸರ್ವನಾಶ ಮಾಡು ಎಂಬುದಾಗಿ ದೇವರು ಹೇಳಿ ಕಳಿಸಿದ.
ಆದರೆ ಸೌಲ ಏನ್ ಮಾಡುದು ಅಂದ್ರೆ ಅದನ್ನು ಯುದ್ಧದಲ್ಲಿ ಜಯ ಹೊಂದಿ ಅವುಗಳನ್ನ ದೇವರು ಹೇಳಿದ ಹಾಗೆ ಸರ್ವನಾಶ ಮಾಡದೆ ಉಳಿಸ್ದ. ಅವನ ಕಣ್ಣಿಗೆ ಯಾವುದೆಲ್ಲ ಕೊಬ್ಬಿದ ಮೃಗಗಳಾಗಿ ಚೆನ್ನಾಗಿ ಕಂಡು ಬಂದೋ ಅದನ್ನೆಲ್ಲ ಉಳಿಸ್ಕೊಂಡ. ಕೇಳಿದ್ರೆ ಅದು ದೇವರಿಗೆ ಬೇಕು ಅಂತ ನೆಪ ಹೇಳ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ನಿಜ ಮಾಡ್ತಾ ಇದ್ದೀರಾ? ಒಬ್ರಿಗೆ ಅಲ್ಲೆಲ್ಲೂ ಬರ್ತಾ ಇಲ್ವಲ್ಲ, ಏನ್ ಕತೆ ಕೇಳ್ಕೊಂಡು ಕೂತಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ದೇವರಲ್ಲಿ ಆ ಒಂದು ವೈರಾಗ್ಯ ಅವನಲ್ಲಿ ಇರಲಿಲ್ಲ. ಆದ್ದರಿಂದಲೇ ಬೇಗನೆ ಆತನು ಬಿದ್ದೋದ. ಹಲ್ಲೆಲೂಯಾ. ಆದರೆ ದಾವೀದನ ಜೀವಿತವನ್ನು ನೀವು ಗಮನಿಸುವುದಾದರೆ, ದಾವೀದನನ್ನು ದೇವರು ಆರಿಸಿ ಕುರಿಗಳನ್ನ ಮೇಯಿಸ್ತಾ ಇದ್ದಂತ ಅವನನ್ನ ಸೌಲನ್ನ ತಳ್ಳಿ ಆತನ ಸ್ಥಾನದಲ್ಲಿ ದಾವೀದನನ್ನು ದೇವರು ಏರ್ಪಡಿಸಿದರು. ಹಲ್ಲೆಲೂಯಾ. ಯಾರು ದೇವರ ಮಾತಿಗೆ ಕಿವಿ ಕೊಡಲ್ಲೋ ಅವರನ್ನ ತಳ್ಳಿಬಿಟ್ಟು ಅವರ ಸ್ಥಾನದಲ್ಲಿ ದೇವರು ಇನ್ನೊಬ್ಬರನ್ನ ನಿಲ್ಲಿಸೋದಿಕ್ಕೆ ಆತನು ಶಕ್ತನು. ಹಲ್ಲೆಲೂಯಾ. ಅದರಿಂದ ದೇವರ ವಿಷಯದಲ್ಲಿ ನಾವು ಯಾವಾಗಲೂ ಗಮನವಾಗಿರ್ಬೇಕು. ದೇವರು ಏನ್ ಹೇಳಿದ್ರು ಅದಕ್ಕೆ ಕಿವಿ ಕೊಡುವಂತ ವಿಧೇಯತ್ವವುಳ್ಳವರಾಗಿ ನಾವು ಮಾರ್ಪಡಬೇಕು. ಸೌಲನು ವಿಧೇಯತ್ವ ಇಲ್ಲದೆ ಹೋದ ಕಾರಣದಿಂದ ದೇವರ ಆತನನ್ನು ತಳ್ಳಿ ಅವನ ಸ್ಥಾನದಲ್ಲಿ ಇನ್ನೊಬ್ಬರನ್ನ ಏರ್ಪಡಿಸಿದರು. ನಮ್ಮ ಸ್ಥಾನವನ್ನ ಎಂದಿಗೂ ನಾವು ಬಿಟ್ಟು ಬಿಡಬಾರ್ದು. ಹಲ್ಲೆಲೂಯಾ. ಕಳ್ಕೋಬಾರ್ದು. ಆಮೆನ್, ಹಲ್ಲೆಲೂಯಾ, ಆಮೆನ್, ಸ್ತೋತ್ರ. ಸರ್, ಈ ದಾವೀದನನ್ನ ದೇವರು ಅರಸನಾಗಿ ಏರ್ಪಡಿಸಿದಾಗ ದಾವೀದನು ಬಹಳ ದೇವರಲ್ಲಿ ಪ್ರಾರಂಭದಲ್ಲಿ ಚಿಕ್ಕ ವಯಸ್ಸುಳ್ಳವನಾಗಿರುವಾಗಲೇ ಯಾವ ರೀತಿಯಲ್ಲಿ ದೇವರ ಒಂದು ಆ ಒಂದು ಆಲಯವನ್ನ, ದೇವರ ಸಮ್ಮುಖವನ್ನ ಹೇಗೆ ಆತನು ಸ್ತೋತ್ರ ಇಷ್ಟಪಟ್ಟನೋ ಹಾಗೆಯೇ ದಿನ ದಿನಕ್ಕೂ ದೇವರ ಒಂದು ಆಲಯವನ್ನ, ದೇವರ ಸಮ್ಮುಖವನ್ನ ಹೆಚ್ಚಾಗಿ ಆಸಕ್ತಿ ತೋರಿಸುವವನಾಗಿಯೇ ಆತನು ಕಾಣಪಟ್ಟ. ಹಲ್ಲೆಲೂಯಾ. ಆತನು ಸಾಯುವಾಗ ಕೂಡ ತನ್ನ ಮಗನನ್ನ ಕರೆದು, ನಾನು ಸಾಯಲಿಕ್ಕೆ ಹೋಗ್ತಾ ಇದ್ದೀನಿ, ನಾನು ಮರಣ ಹೊಂದಲಿಕ್ಕೆ ಹೋಗ್ತಾ ಇದ್ದೀನಿ, ಆದರೆ ನೀನು ದೇವರ ವಿಷಯದಲ್ಲಿ ಗಮನವಾಗಿರಿ ಎಂಬುದಾಗಿ ಸಾಲೋಮನಿಗೆ ಆತನು ಹೇಳಿಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಷ್ಟು ದೇವರಲ್ಲಿ ಸ್ತೋತ್ರ ಇಷ್ಟವುಳ್ಳವನಾಗಿ, ಬಯಕೆ ಉಳ್ಳವನಾಗಿ ದಾವೀದನು ಕಾಣಪಡುತ್ತಿದ್ದನು. ಇಲ್ಲಿ ಅದೇ ದಾವೀದನು ಹೇಳುತ್ತಿದ್ದಾನೆ, ನಾನು ದೇವರ ಆಲಯದಲ್ಲಿ ಹಸಿದಾದ ಎಣ್ಣೆ ಮರದ ಹಾಗಿರುವೆನೆಂಬುದಾಗಿ. ಒಂದು ಕನ್ನಡದಲ್ಲಿ, ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆಯ ಮರದಂತಿರುವೆನು. ಹಲ್ಲೆಲೂಯಾ. ಹೇಳ್ತಾ ಇದೆ, ನಾನು தேவனுடைய ஆலயத்தில் பச்சையான ஒலிவ மரத்தை போல் இருக்கிறேன். ದೇವರ ಆಲಯದಲ್ಲಿ ಸೊಗಸಾದ ಅಂದ್ರೆ ಇಲ್ಲಿ ಹೇಳ್ತದೆ ಹಸಿರಾಗಿರುವ ಮರ, ಎಣ್ಣೆಯ ಮರದಂತಿರುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರ, ಆಲಯದಲ್ಲಿರುವ ಮರ ಒಣಗಿ ಹೋಗಬಾರದು. ಹಲ್ಲೆಲೂಯಾ. ಹಸಿದಾದ ಎಣ್ಣೆಯ ಮರ, ಅಲ್ಲಿ ಏನ್ ಹೇಳ್ತಾ ಇದೆ? ಸೊಗಸಾದ ಎಣ್ಣೆಯ ಮರ. ಹಲ್ಲೆಲೂಯಾ. ಸೊಗಸಾದ ಎಣ್ಣೆಯ ಮರ. ನೀವು ನಾನು ಎಣ್ಣೆಯ ಮರಗಳಾಗಿದ್ದೇವೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತಾ ಇದೆ, ದೇವರು ತನ್ನ ಜನರಿಗೆ ಎಣ್ಣೆಯ ಮರ ಎಂಬ ಹೆಸರಿಟ್ಟಿದ್ದಾನೆ ಎಂಬುದಾಗಿ. ಓದಿ ನೋಡಿ, ಯೆರೆಮೀಯನ ಪುಸ್ತಕ 11ನೇ ಅಧ್ಯಾಯ 16ನೇ ವಾಕ್ಯವನ್ನು ಬೇಗ ಓದಿ. ಆದ ಕಾರಣ ಈ ಜನರಿಗೋಸ್ಕರ, ಕನ್ನಡ ಜನ ಬೈಬಲ್ ತೆಗೆದು ತುಂಬಾ ಲೇಟ್ ಆಗ್ತಾ ಇದೆ. ಆದ ಕಾರಣ ಈ ಜನರಿಗೋಸ್ಕರ, ಆದ ಕಾರಣ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ, ಇವರಿಗಾಗಿ. 14ನೇ ವಾಕ್ಯನ 16 ಯೆಹೋವನು ನಿನಗೆ ಸುಂದರ ಫಲದಿಂದ, ಅಂದವಾದ
ಅದ್ವಿನಯ ಒಲಿವೆ ಮರವೆಂದು ಹೆಸರಿಟ್ಟಿದ್ದನು. ಒಲಿವ ಮರ ಎಂದು ಹೆಸರು ಇಟ್ಟಿದನು. ಹಲ್ಲೆಲೂಯಾ. ಯಾರಿಗೆ? ತನ್ನ ಜನರಿಗೆ. ಇಟ್ಟಿದನು ಅಂತ ಇದೆಯಾ? ಇಟ್ಟನು ಅಂತ ಇದೆಯಾ? ಇಟ್ಟಿದನು. ಹಲ್ಲೆಲೂಯಾ. ಯಾವ ಒಲಿವ ಮರ ಅಂತ ಮುಂದೆ ಓದಿ. ಯೆಹೋವನು ನಿನಗೆ ಸುಂದರ ಫಲದಿಂದ ಅಂದವಾದ ಅಚ್ಚನೆಯ ಒಲಿವ ಮರವೆಂದು ಹೆಸರಿಟ್ಟನು. ಅಂದವಾದ ಅಚ್ಚನೆಯ ಒಲಿವ ಮರ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ನಮ್ಮಲ್ಲಿ ಹಸಿರಾದ ಒಲಿವ ಮರ ಎಂಬ ಹೆಸರನ್ನ ಇಟ್ಟನು. ಹಾಗಾದ್ರೆ ದೇವರ ಸಮ್ಮುಖದಲ್ಲಿ ಇರುವ ನಾವು, ದೇವರು ನಮ್ಮನ್ನ ಆ ಒಲಿವ ಮರದ ಹಾಗೆ, ಎಣ್ಣೆಯ ಮರದ ಹಾಗೆ, ಎಣ್ಣೆಯ ಮರ ಎಂಬ ಹೆಸರನ್ನು ನಮಗೆ ಇಟ್ಟಿದ್ದಾನಂತೆ. ಹಲ್ಲೆಲೂಯಾ. ದೇವರೇ ಒಲಿವ ಮರ ಎಂಬ, ಎಣ್ಣೆಯ ಮರ ಎಂಬ ಹೆಸರನ್ನ ದೇವರ ಮಕ್ಕಳಾಗಿರುವ ನಮಗೆ ಇಟ್ಟಿದ್ದಾನೆ. ಯಾಕಪ್ಪ? ಈ ದೇವರು ಹೆಸರು ಇಟ್ಟಿದ್ದನ್ನೇ ದಾವೀದನು ಹೇಳುತ್ತಿದ್ದಾನೆ, ನಾನು ಎಣ್ಣೆಯ ಮರದಂತಿರುವೆನು. ಯಾಕೆ ಹೆಸರನ್ನು ಇಡ್ತಾ ಇದ್ದಾರೆ? ನಾವು ಒಬ್ಬೊಬ್ರು ಆ ಎಣ್ಣೆಯ ಮರದ ಹಾಗೆ ಇರಬೇಕು. ಹಲ್ಲೆಲೂಯಾ. ಯಾವ ಎಣ್ಣೆಯ ಮರ? ಹಸಿಯಾದ ಒಣಗಿ ಹೋದ ಮರವಾಗಿ ಅಲ್ಲ. ಒಣಗಿ ಹೋದ ಮರದಿಂದ ಫಲ ಇಲ್ಲ, ಅದು ಬೇರೆ ರೀತಿಯಾದ ಫಲ ಇದೆ. ಆದ್ರೆ ದೇವರು ಎದುರು ನೋಡುವ ಫಲ ಅದರಲ್ಲಿ ಸಿಕ್ಕಲ್ಲ. ಹಲ್ಲೆಲೂಯಾ. ಹಸಿಯಾದ ಆ ಒಲಿವ ಮರದಿಂದಲೇ ಸ್ತೋತ್ರ, ದೇವರು ಇಷ್ಟಪಡುವ ಪ್ರಯೋಜನಗಳು ಉಂಟಾಗ್ತವೆ. ಏನು ಅದರಿಂದ ಪ್ರಯೋಜನ ಎಂಬುದಾಗಿ ನಾವು ಗಮನಿಸುವುದಾದರೆ 3 ವಿಷಯಗಳು ಅಲ್ಲಿ ನಮಗೆ ತಿಳಿಸಿಕೊಡ್ತಾ ಇದೆ. ಒಂದು, ಈ ಹಸಿಯ ಒಲಿವ ಮರ ಬೆಳೆಯುವಂತದಾಗಿರ್ತದೆ. ಹಲ್ಲೆಲೂಯಾ. ಚಿಗುರು ಬಿಡುತ್ತದೆ, ಬೆಳೀತದೆ. ಹಲ್ಲೆಲೂಯಾ. ಒಣಗಿ ಹೋದ ಮರದಿಂದ ಯಾವ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಪ್ರಯೋಜನವಾಗುವ, ದೇವರಲ್ಲಿ ಬೆಳೆಯುವ ಮಕ್ಕಳಾಗಿರುವುದನ್ನೇ ದೇವರು ಬಯಸ್ತಾನೆ. ಹಲ್ಲೆಲೂಯಾ. ಸುಮ್ಮನೆ ನಾವು ಬಂದು ಪ್ರಯೋಜನ ಇಲ್ಲದವರಾಗಿ ನಾವು ದೇವರಿಗೆ ನಾವು ಇರಬಾರದು. ನಾವೆಲ್ಲರೂ ದೇವರಿಗೆ ಪ್ರಯೋಜನವಾಗುವಂತ ಮಕ್ಕಳಾಗಿ ನಾವು ಇರಬೇಕು. ಉಪಯೋಗ ಆಗುವಂತ ಪಾತ್ರೆಗಳಾಗಿ ನಾವು ಇರಬೇಕು. ದೇವರು ಅದನ್ನೇ ಬಯಸ್ತಾನೆ. ಪವಿತ್ರ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯುವಂತವರಾಗಿರಬೇಕು. ನೋಡಿ, 1 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 2-3 ವಾಕ್ಯಗಳನ್ನು ಓದಿ. 1 ಪೇತ್ರನು 2ನೇ ಅಧ್ಯಾಯ 2-3 ವಾಕ್ಯಗಳು. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಆದ್ದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು. ಎಷ್ಟನೇ ವಾಕ್ಯ ಅದು? 2ನೇ ಅಧ್ಯಾಯ 2ನೇ ವಾಕ್ಯನಾ? 2-3. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಸರಿ, 1-2 ವಾಕ್ಯ ಓದಿ. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ಹಸು ಮಕ್ಕಳಂತೆ ನೋಡಿ, ಅವ ಎಲ್ಲವನ್ನು ಬಿಟ್ಟು ನಾವು ಹಸು ಮಕ್ಕಳಂತೆನಾ? ಹಸು ಮಕ್ಕಳಂತೆ
ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಆದ್ದರಿಂದ ಬೆಳೆಯುತ್ತಾ ಆಮೇಲೆ ಹಸು ಮಕ್ಕಳಂತೆ ನಾವು ಬೆಳೆಯಬೇಕು, ನಾವು ಬೆಳೆಯುವಂತವರಾಗಿರಬೇಕು. ನಾವು ತಿಳ್ಕೊಳ್ತೀವಿ, ಒಂದು 20 ವರ್ಷ 25 ವರ್ಷ ನಾವು ಚರ್ಚಿಗೆ ಬಂದ್ಬಿಟ್ರೆ ನಮಗೆಲ್ಲ ಗೊತ್ತಾಗ್ಬಿಡ್ತು, ಸತ್ಯವಿಂದ ಎಲ್ಲ ಗೊತ್ತಾಗ್ಬಿಡ್ತು, ಇನ್ನ ನನಗೆ ಯಾರು ಬೋಧಿಸಲು ನನಗೆ ಬೇಕಾಗಿಲ್ಲ. ಹಲ್ಲೆಲೂಯಾ. ಅಥವಾ ನಾನು ಸಣ್ಣ ವಯಸ್ಸಿನಿಂದಲೇ ನಾನು ಬೋಧಿಸಲ್ಪಟ್ಟಿದ್ದೀನಿ, ಆದ ಕಾರಣದಿಂದ ಆಮೇಲೆ ಸ್ತೋತ್ರ ನನಗೆ 40-50 ವರ್ಷ ಆಯಿತು, 50 ವರ್ಷ ಕಾಲ ನಾನು ಬೈಬಲ್ ನನಗೆ ಗೊತ್ತು, ನನಗಿನ್ನ ಯಾರು ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಎಲ್ಲದರಲ್ಲೂ ನಾನು ಬೆಳೆದ್ಬಿಟ್ಟಿದ್ದೀನಿ ಅಂತ ನಾವು ಹೇಳಿಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ, ನಮ್ಮ ಒಂದು ಜೀವಿತದಲ್ಲಿ ನಮ್ಮ ಸ್ವಭಾವಗಳು ಹೇಗಿದೆ, ನಮ್ಮ ನಡತೆಗಳು ಹೇಗಿದೆ, ಇನ್ನು ನಮಗೆ ಹಿಂಸೆ ಬರುವಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ನಮಗೆ ಇದೆಯಾ? ಹಲ್ಲೆಲೂಯಾ. ನಮಗೆ ವಿರೋಧವಾಗಿ ಒಬ್ಬರು ಮಾತನಾಡಿದ್ರೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಕಾಣಪಡುತ್ತಾ ಇದೆಯಾ? ನಮ್ಮ ಕೋಪವನ್ನ ಅಡಗಿಸಿಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಕಾಣಪಡುತ್ತಿದೆಯಾ? ಎಂಥ ಪರಿಸ್ಥಿತಿಯನ್ನು ಸ್ತೋತ್ರ ಅಂತ ಹೇಳಿ ಸ್ವೀಕರಿಸಿಕೊಳ್ಳುವ ಅನುಭವ ನಮಗೆ ಬಂದಿದೆಯಾ? ಹಲ್ಲೆಲೂಯಾ. ಇನ್ನೂ ನಾವು ಕೂಸು ಮಕ್ಕಳಂತೆ ನಾವಿದ್ದೇವೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತಾ, ನೀವು ಬೆಳೀಬೇಕು, ನೀವು ಬೆಳೀತಾ ಹೋಗಬೇಕು, ಬೆಳೆಯುವವರಾಗಿರಬೇಕು. ದೇವರ ಬರುಣಿಕೆ ತನಕ ನಾವು ಬೆಳೀತಾನೇ ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಸ್ತೋತ್ರ. ನೋಡಿ, ಬೈಬಲ್ ಹೇಳ್ತಾ ಇದೆ, 1 ಸಾಮುವೇಲನ ಪುಸ್ತಕ 2ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದ್ರಿ. ಆಗ ಮೋವಾಬ್ಯಳಾದ ರೂತಳು ಇದಲ್ಲದೆ 1 ಸಾಮುವೇಲ್ 2:21. 1 ಸಾಮುವೇಲ್ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಂಡು ಪ್ರಾಯಸ್ಥರ ಲೊಬ್ಬನನ್ನು ಹಿಡಿದು ಯಾಕೆ ನಮಗೆ 1 ಸಾಮುವೇಲನು ಯೆಹೋವನು ಕಟಾಕ್ಷಿಸಿ, ಪಕ್ಕದಲ್ಲಿರೋದಕ್ಕೆ ಕಣ್ಣು ಅಲ್ಲಿ ಹೋಗ್ತಾ ಇದೆ ನನಗೆ. ಯೆಹೋವನು ಕಟಾಕ್ಷಿಸಿದ್ದರಿಂದ ಯೆಹೋವನು ಕಟಾಕ್ಷಿಸಿದ್ದರಿಂದ ಅನ್ನಾಳಿಗೆ 3 ಮಂದಿ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಆದರು. ಬಾಲಕನಾಗಿದ್ದ ಸಾಮುವೇಲನು ಯೆಹೋವನ ಸನ್ನಿಧಿಯಲ್ಲೇ ದೊಡ್ಡವನಾದನು. ಹಲ್ಲೆಲೂಯಾ. ತಮಿಳಲ್ಲಿ ಚೆನ್ನಾಗಿ ಹೇಳ್ತಾ ಇದೆ, ಆಮೇಲೆ ಸ್ತೋತ್ರ, ಬೆಳೆದನು. ಹಲ್ಲೆಲೂಯಾ. ಆತನು ಆಮೇಲೆ ಸಾಮುವೇಲನು ದೇವರ ಸನ್ನಿಧಾನದಲ್ಲೇ ಬೆಳೆದನು. ಹಲ್ಲೆಲೂಯಾ. ಈ ಸಾಮುವೇಲನ ಜೀವಿತವನ್ನ ಗಮನಿಸುವಾಗ ಆತನು ಚಿಕ್ಕ ಮಗುವಾಗಿರುವಾಗಲೇ ಆತನು ಆಲಯಕ್ಕೆ ತಂದು ಬಿಡಲ್ಪಟ್ಟನು. ಹೆತ್ತವರ ಜೊತೆಗೆ ಆತನು ಇರಲಿಲ್ಲ, ಬೆಳೆದಿಲ್ಲ. ಆತನ ಆಲಯದಲ್ಲಿ ಬೆಳೆದನು. ನೋಡಿ, ಆಲಯದಲ್ಲಿ ಬೆಳೆಯುವ ಆ ಒಬ್ಬ ಸಾಮುವೇಲನ ಒಂದು ಜೀವಿತವನ್ನು ಗಮನಿಸುವಾಗ ಆತನು ದೊಡ್ಡ ಪ್ರವಾದಿಯಾಗಿ ದೇವರ ವಾಕ್ಯಗಳನ್ನ, ಪ್ರವಾದನೆಗಳನ್ನ ನುಡಿಯುವ ದೊಡ್ಡ ಪ್ರವಾದಿಯಾಗಿದ್ದನು. ಹಲ್ಲೆಲೂಯಾ. ನೋಡಿ, ದೇವರ ಸಮ್ಮುಖದಲ್ಲಿ ದೇವರ ಕಾರ್ಯವನ್ನ, ದೇವರ ವಾಕ್ಯವನ್ನ ಸ್ತೋತ್ರ ಯಾವಾಗಲೂ ಆತನು ಬಯಸುತ್ತಾ ಅದರಲ್ಲಿ ತುಂಬಲ್ಪಡುವವನಾಗಿ ಆತನು ಕಾಣಪಟ್ಟನು. ದೇವರ ಆತನನ್ನ ಉಪಯೋಗಿಸಿದನು. ಮಾತ್ರ ಬೈಬಲ್ ಹೇಳ್ತಾ ಇದೆ, 3ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ನಾವು ಓದುವಾಗ ಹೇಳ್ತಾ ಇದೆ, ಸ್ತೋತ್ರ, ದೇವರಾದ ಕರ್ತನು ಆತನೊಟ್ಟಿಗೆ ಇದ್ದನು. ದೇವರ ಸಮ್ಮುಖದಲ್ಲಿ ಆತನು ಬೆಳೆದದ್ದರಿಂದ ದೇವರು ಆತನ ಜೊತೆಗೇ ಇದ್ದನೆಂಬುದಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. ನಾವು ಆತನಲ್ಲಿ ಬೆಳೀತಾ ಬರುವಾಗ, ಸ್ಟೆಪ್ ಬೈ ಸ್ಟೆಪ್ ಆಗಿ ಬೆಳೀತಾ ಬರುವಾಗ ದೇವರು ನಮ್ಮ ಜೊತೆಗಿರ್ತಾನೆ. ಹಲ್ಲೆಲೂಯಾ. ಬೆಳೀತಾ ಇರಬೇಕು. ಬೆಳಿಬೇಕಾದ್ರೆ ಏನ್ ಮಾಡೋದು?
ವಾಕ್ಯ ಓದಬೇಕು, ವಾಕ್ಯದಲ್ಲಿ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಸಂದೇಶಗಳನ್ನ ಕೇಳಬೇಕು. ಆಮೇಲೆ ಸ್ತೋತ್ರ, ಆಮೇಲೆ ಹಲ್ಲೆಲೂಯಾ, ವಾಕ್ಯಗಳನ್ನ ಆಸಕ್ತಿಯಿಂದ ನಾವು ಕೇಳಬೇಕು. ಹಲ್ಲೆಲೂಯಾ. ಎಷ್ಟು ಜನ ಆ ರೀತಿ ಆಮೇಲೆ ವಾಕ್ಯಗಳನ್ನ ಆಸಕ್ತಿಯಿಂದ ನಾವು ಕೇಳ್ತೀವಿ? ಎಷ್ಟು ಜನಕ್ಕೆ ವಾಕ್ಯವನ್ನು ಕೇಳೋದಕ್ಕೆ ಆಸಕ್ತಿ ಇದೆ? ಹಲ್ಲೆಲೂಯಾ. ಆಮೆನ್. ಯಾವಾಗ ಬೈಬಲ್ ತೆಗಿತೀವೋ ಅವಾಗಲೇ ಒಳ್ಳೆ ನಿದ್ರೆ ಮಾಡ್ತಾರೆ ಅಲ್ಲ. ಬೈಬಲ್ ನಮಗೆ, ಕೆಲವರಿಗೆ ಬೈಬಲ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಲ್ಲ. ಬೈಬಲ್ ಎದ್ದ ತಕ್ಷಣ ಇಲ್ಲಾಂದ್ರೆ ನಿದ್ದೆನೇ ಬರಲ್ಲ. ಬೈಬಲ್ ಯಾವಾಗ ಎತ್ತೀವಿ ಅಷ್ಟೇ. ಅದು ನೋಡಿ, ಒಬ್ಬೊಬ್ಬರ ಮನೆಯಲ್ಲೂ ಒಳ್ಳೆ ಸೆಲ್ ಫೋನ್ ಇದೆ. ಹಲ್ಲೆಲೂಯಾ. ಬಟನ್ ಸೆಲ್ ಫೋನ್ ಯಾರ ಹತ್ರ ಇದೆ? ಸರಿ, ಇದು ಟಚ್ ಸ್ಕ್ರೀನ್ದು ಇಲ್ಲದೆ ಇರೋರು ಯಾರಿದ್ದಾರೆ? ಪಾಪ ಇಸ್ಕೊಂಡು ಹಲ್ಲೆಲೂಯಾ, ಅವ್ರು ತಪ್ಪಿಸ್ಕೊಂಡ್ರು ಪಾಪ. ಆಮೇಲೆ ಮತ್ತೆಲ್ಲರ ಮನೆಯಲ್ಲೂ ಎಲ್ಲರಿಗೂ ಒಬ್ಬೊಬ್ಬರು, ಒಂದು ಕುಟುಂಬದಲ್ಲಿ 6 ಜನ ಇದ್ರು, 6 ಜನ ಹತ್ರ ಆ ಮೊಬೈಲ್ ಇದೆ ಅಲ್ಲ. ಇವತ್ತು ಮೊಬೈಲ್ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ, ನಮ್ಮ ನಿದ್ದೆ ಎಲ್ಲ ಕೆಡಿಸಿ, ನಮ್ಮ ಆರೋಗ್ಯವನ್ನ ಕೆಡಿಸಿ, ಬೇಗ ನಾವು ಸತ್ತೋಗುವ ಒಂದು ರೀತಿಯಲ್ಲಿ ನಮ್ಮನ್ನು ನಡೆಸ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಮಕ್ಕಳು ಕೂಡ ಮೊಬೈಲ್ ಸಿಕ್ಬಿಟ್ರೆ ಸಾಕು, ರಾತ್ರಿ 12 ಗಂಟೆ ಎಲ್ಲ, 1 ಗಂಟೆ ಎಲ್ಲ, 2 ಗಂಟೆ ಎಲ್ಲ, ಬೆಳಿಗ್ಗೆ ಆಮೇಲೆ ಸ್ತೋತ್ರ ನೋಡ್ತಾನೆ ಇರ್ತಾರೆ ಅಲ್ಲ. ಆಮೇಲೆ ಅಷ್ಟು ಆ ಮೊಬೈಲ್ ಫೋನಿಗೆ ಅಧೀನರಾಗ್ಬಿಟ್ಟಿದ್ದಾರೆ. ಚಿಕ್ಕ ಎಳೆ ಕೂಸುಗಳು ಕೂಡ ಆ ಮೊಬೈಲ್ ನೋಡ್ಕೊಂಡೇ ಊಟ ಮಾಡ್ತಾರೆ. ಮೊಬೈಲ್ ಕೊಟ್ರೇನೆ ಊಟ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಹಲ್ಲೆಲೂಯಾ. ಆ ಮೊಬೈಲ್ ಕೊಟ್ಟರೆ ಸೈಲೆಂಟ್ ಆಗಿ ಒಂದ್ ಕಡೆ ಕೂತ್ಕೊಳ್ತಾರೆ, ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದೆ. ಇವಾಗ ತಂದೆ ತಾಯಿಗಳು ಆ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳನ್ನ ಕೆಡ್ಸೋದು ಹಿಂಗೆ. ಆ ಮೊಬೈಲ್ ತೋರಿಸ್ಕೊಡ್ರೆ ಅವ್ರು ಗಲಾಟೆ ಮಾಡಬಾರ್ದಲ್ಲ. ಮಕ್ಕಳು ಗಲಾಟೆ ಮಾಡೋದು ತಂದೆ ತಾಯಿಗೆ ತೊಂದರೆ ಅಲ್ಲ. ಹಲ್ಲೆಲೂಯಾ. ಹಂಗೆ ಒಂದ್ ಕಡೆ ಕೂರಿಸ್ಬಿಟ್ಟು ಹೋಗ್ಬಿಡೋದು. ಕೆಲವರು ಆಮೇಲೆ ಮನೆಯಲ್ಲೇ ಮೊಬೈಲ್ ಕೊಟ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಮೊಬೈಲ್ ನೋಡ್ಕೊಂಡು, ಮೊಬೈಲ್ ನೋಡ್ತಾ ಇದ್ರೆ ಊಟನೂ ಬೇಡ, ತಿಂಡಿನೂ ಬೇಡ, ಯಾವ್ದು ಬೇಡ. ಹಲ್ಲೆಲೂಯಾ. ಮೊಬೈಲ್ಗೆ ಕೆಟ್ಟು ಹೋಗ್ಬಿಟ್ಟಿದೆ. ಇವತ್ತು ವಾಕ್ಯಕ್ಕೆ ಇಂಟ್ರೆಸ್ಟ್ ಕೊಡೋರು ಎಷ್ಟು ಜನ ಇದ್ದಾರೆ? ವಾಕ್ಯದಲ್ಲಿ ಬೆಳೆಯೋರು ಎಷ್ಟು ಜನ ಇದ್ದಾರೆ? ಬಹಳ ಕಡಿಮೆ. ದೇವರು ಎಷ್ಟು ದುಃಖ ಪಡ್ತಾರೆ ಗೊತ್ತಾ? ಹಲ್ಲೆಲೂಯಾ. ಆಮೇಲೆ ತಮಿಳಲ್ಲಿ ಹೇಳ್ತಾರೆ, ಎನ್ ವೇದத்தின் மகத்துவத்தை நான் என் ஜனங்களுக்கு எழுதி கொடுத்தேன், அதை அந்நிய காரியமாய் எண்ணினார்கள். ವಾಕ್ಯದ ಮಹತ್ವ ನಾನು ಬರೆದು ಕೊಟ್ಟಿದ್ದೀನಿ ನನ್ನ ಜನರಿಗೆ. ಆದರೆ ಆ ಮಹತ್ವವಾದ ವಾಕ್ಯಗಳು ಎಲ್ಲಿದೆ ಅಂದ್ರೆ ಬೀರೋದಲ್ಲಿದೆ, ಸೆಲ್ಫ್ಗಳಲ್ಲಿ ಸೂಪರ್ ಆಗಿ ನಿದ್ದೆ ಮಾಡ್ತಾ ಇದೆ. ಹಲ್ಲೆಲೂಯಾ. ಧೂಳುಗಳಲ್ಲಿ ಬಿದ್ದಿದೆ. ಬರೀ ಭಾನುವಾರ ಬರುವಾಗ ಮಾತ್ರ ಧೂಳನ್ನು ತಟ್ಟಿ ತರುವಂತ ಪರಿಸ್ಥಿತಿ ಇದೆ. ಮಹತ್ವ ಇದೆ. ಈ ಸತ್ಯವೇದದಲ್ಲಿ ಮಹತ್ವ ಇದೆ, ದೇವರ ಮಹತ್ವ. ಹಲ್ಲೆಲೂಯಾ. ಇದು ಏನಕ್ಕೆ ಕೊಡಲ್ಪಟ್ಟಿದೆ? ಇದನ್ನ ನಾವು ಪ್ರತಿದಿನ ಈ ಒಂದು ಆಹಾರವನ್ನ, ಇದು ನಮ್ಮ ಆತ್ಮಿಕ ಆಹಾರ, ಇದನ್ನು ನಾವು ಸ್ತೋತ್ರ ತೆಗೆದುಕೊಳ್ತಾ ಇರುವಾಗಲೇ ನಾವು ಆತ್ಮಿಕ ಜೀವಿತದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ಇದು ಇಲ್ಲ ಅಂದ್ರೆ ನಾವು ಬೆಳೆಯಲಿಕ್ಕೆ ಆಗಲ್ಲ. ಸತ್ಯವೇದ ನೀವು ಒಂದು ದಿನ ನೀವು ಸತ್ಯವೇದ ನೀವು ಸ್ತೋತ್ರ ನೀವು ಓದದೇ ಇದ್ರೆ ಅವತ್ತು ನಿಮ್ಮ ಆತ್ಮ ಸತ್ತೋಯ್ತು. ಹಲ್ಲೆಲೂಯಾ. ನಾವು ಹೇಗೆ ಒಂದು ದಿನ ಊಟ ಇಲ್ಲದೆ ಇದ್ರೆ ಹೆಂಗ್ ಸುಸ್ತಾಗಿ ಬೀಳ್ತೀವಲ್ಲ ಶರೀರಕ್ಕೆ, ಈ ಶರೀರಕ್ಕೆ ಹೇಗೆ ಊಟ ಅವಶ್ಯಕತೆ ಆಗಿದೆಯೋ ಹಾಗೆ ಈ ಆತ್ಮಕ್ಕೆ ವಾಕ್ಯ ಅವಶ್ಯಕತೆ. ಈ ವಾಕ್ಯ ಇಲ್ಲದಿದ್ರೆ ನಾವು ಸತ್ತವರಂತ ಆಗ್ತೀವಿ. ಬೆಳಿಬೇಕು. ಹೇಗೆ ಬೆಳೆಯೋದಿಕ್ಕೆ?
ಈ ವಾಕ್ಯದಲ್ಲಿ ನಾವು ಆಸಕ್ತಿ ತೋರಿಸುವಾಗಲೇ ಆಮೇಲೆ ಈ ಎಣ್ಣೆಯ ಮರ, ಒಲಿವ ಮರ ಅದು ಬೆಳೆಯುವಂಥ ಮರವಾಗಿರ್ತದೆ. ದೇವರ ಸನ್ನಿಧಾನ ನಾವು ಬೆಳೆಯುವವರಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಹಾಗೆ ಇನ್ನು 2 ವಿಷಯಗಳೇನೆಂದರೆ, ಒಂದು ಬೆಳೆಯುವುದು, ಇನ್ನೊಂದು ಆಮೇಲೆ ಸ್ತೋತ್ರ ಈ ಎಣ್ಣೆ ಮರ ಅಭಿಷೇಕಕ್ಕೆ ಪ್ರಯೋಜನವಾಗ್ತಿರುವಂತಹ ಒಂದು ವಿಷಯ. ಹಲ್ಲೆಲೂಯಾ. ಎಣ್ಣೆಯ ಮರ ಅಭಿಷೇಕವನ್ನು ತೋರಿಸ್ತದೆ, ಅಭಿಷೇಕ ತುಂಬಿರುವುದನ್ನು ತೋರಿಸ್ತದೆ. ನಮಗೆ ಗೊತ್ತಿರುವ ಹಾಗೆ ತೆಂಗಿನಕಾಯಿ ನಮಗೆ ಗೊತ್ತು, ಕಡಲೆಕಾಯಿ ಗೊತ್ತು ಅಲ್ಲ, ಸನ್ಫ್ಲವರ್ ಗೊತ್ತು, ಇವುಗಳಿಂದ ಎಣ್ಣೆಯನ್ನು ತಯಾರಿಸ್ತಾರಲ್ಲ. ಅದೇ ರೀತಿಯಲ್ಲೇ ಈ ಒಲಿವ ಮರ ಅನ್ನೋದು ಎಣ್ಣೆ ತಯಾರಿಸಲ್ಪಡುವ ಆ ಒಂದು ಮರ. ಅದರಿಂದ ಎಣ್ಣೆ ನಮಗೆ ಸಿಗುತ್ತದೆ. ಈ ಎಣ್ಣೆ ಯಾವುದನ್ನು ತೋರಿಸ್ತದೆ? ಅಭಿಷೇಕ. ಹಲ್ಲೆಲೂಯಾ. ಈ ಮರ ಅಭಿಷೇಕ ತುಂಬಿರುವಂಥ ಮರವಾಗಿದೆ. ಅಭಿಷೇಕ ಎಣ್ಣೆ ಅದರಲ್ಲಿದೆ. ನಾವು ದೇವರ ಸಮ್ಮುಖದಲ್ಲಿ ಅಭಿಷೇಕವುಳ್ಳವರಾಗಿರಬೇಕು. ಹಲ್ಲೆಲೂಯಾ. ದೇವರು ನಮ್ಮನ್ನ ಯಾಜಕರನ್ನಾಗಿಯೂ ಅರಸರನ್ನಾಗಿಯೂ ಅಭಿಷೇಕ ಮಾಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಹಾಗಿರುವಾಗ ದೇವರು ನಮಗೆ ಕೊಟ್ಟಿರುವಂತ ಆ ಅಭಿಷೇಕ ಅದು ನಮ್ಮಲ್ಲಿ ನೆಲೆಗೊಂಡಿರಬೇಕು. ಈ ಅಭಿಷೇಕವನ್ನು ತಳ್ಳಿ ಬಿಡಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ಕೃಪೆಯಾಗಿ ತನ್ನ ಪವಿತ್ರಾತ್ಮನಿಂದ ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಯಾವಾಗಲೂ ಈ ಅಭಿಷೇಕದಲ್ಲಿ ನಾವು ಯಾವಾಗಲೂ ಕಾಣಪಡಬೇಕು. ಹಲ್ಲೆಲೂಯಾ. ಮೂರನೇದಾಗಿ ಈ ಹಸಿ ಒಲಿವ ಮರ ಆಮೇಲೆ ಸ್ತೋತ್ರ ಇದು ಅಳಿಯದೇ ಇರುವಂತ ಒಂದು ಕಾರ್ಯ. ಹಲ್ಲೆಲೂಯಾ. ಯಾವುದರಿಂದಲೂ ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಕ್ರೈಸ್ತಲ್ಲ. ನೋಡಿ, ನೋಹನ ಕಾಲದಲ್ಲಿ ಜಲಪ್ರಳಯ ಬಂದಾಗ ಎಲ್ಲ ಮರ ಗಿಡ ಎಲ್ಲವೂ ಅಳಿದು ಹೋಯಿತು. ಆ ನೀರು ಅಷ್ಟು ದಿನಗಳು ಆ ನೀರಿನಲ್ಲಿ ಇದ್ದು ಎಲ್ಲ ಮರ ಗಿಡ ಎಲ್ಲ ಕೊಳೆತೋಯಿತು. ಆದರೆ ಒಂದು ಮರ ಮಾತ್ರ ಕೊಳೆತೋಗಿಲ್ಲ. ಹಲ್ಲೆಲೂಯಾ. ಅದು ಚಿಗುರು ಬಿಟ್ಟು ಆಮೇಲೆ ಸ್ತೋತ್ರ ಅದು ಬೆಳೀತಾ ಇತ್ತು. ನೋಹನು ನೀರು ಬತ್ತಿ ಹೋಯ್ತಾ ಎಂಬುದಾಗಿ ನೋಡೋದಕ್ಕೆ ಪಾರ್ವಳವನ್ನು ಕಳಿಸಿದಾಗ ಆ ಪಾರ್ವಳ ಹೋಗಿ ಆಮೇಲೆ ಸ್ತೋತ್ರ ಈ ಒಲಿವ ಮರದ ಎಲೆಯನ್ನು ತಂತಿದ್ದು ಎಂಬುದಾಗಿ ಬೈಬಲ್ ನಾವು ಓದ್ತೇವೆ. ಹಲ್ಲೆಲೂಯಾ. ಇದು ಅಳಿಯದು, ನಾವು ಅಳಿಯದವರು. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮನ್ನ ಒಲಿವ ಮರ ಎಂಬ ಹೆಸರನ್ನ ನಮಗೆ ಇಟ್ಟಿದ್ದಾನೆ. ನಾವು ದೇವರ ಆಲಯವನ್ನು ಕುರಿತ ದೇವರ ಆಲಯದಲ್ಲಿ ನಾವು ಒಲಿವ ಮರದಂತೆ ನಾವು ಕಾಣಪಡಬೇಕು. ಈ ಒಲಿವ ಮರ ಯಾವ ರೀತಿಯಲ್ಲಿ ಆಲಯಕ್ಕೆ ಉಪಯೋಗವಾಗ್ತದೆ ಅಂದ್ರೆ, ಅದರ ಎಣ್ಣೆ ಆ ಆಲಯದಲ್ಲಿ ಇರುವ ದೀಪಸ್ತಂಭಕ್ಕೆ ಸುರಿಯಲ್ಪಡುವ ಆ ಸ್ತೋತ್ರ ಎಣ್ಣೆ, ಈ ಒಂದು ಎಣ್ಣೆ ಇದು ಪ್ರಯೋಜನವಾಗುವಂತ ಎಣ್ಣೆಯಾಗಿ. ಹಲ್ಲೆಲೂಯಾ. ಈ ಒಲಿವ ಮರದ ಎಣ್ಣೆಯನ್ನೇ ಆ ದೀಪಕ್ಕೆ ಹಾಕ್ತಾರೆ. ಆಲಯ ಕತ್ತಲೆ ಆಗದೇ ಇರೋದಕ್ಕೆ, ಬೆಳಕನ್ನು ಉಂಟು ಮಾಡೋದಕ್ಕೆ ಈ ಎಣ್ಣೆ ಕಾರಣವಾಗ್ತದೆ. ಹಾಗೆ ಸಾಲೋಮನ್ ದೇವಾಲಯವನ್ನು ಕಟ್ಟಿಸಿದಾಗ ಆ ದೇವಾಲಯದಲ್ಲಿ ಕೇರುಬಾಗಿ ಆ ಈ ಒಲಿವ ಮರದಿಂದಲೇ ಒಂದು ಕೇರುಬನ್ನ ಉಂಟು ಮಾಡಿರುವುದಾಗಿ ನೋಡ್ತೇವೆ. ಹೀಗೆ ಈ ಒಲಿವ ಮರವು ದೇವರ ಆಲಯಕ್ಕೆ ಅನೇಕ ರೀತಿಯಲ್ಲಿ ಉಪಯೋಗವಾಗ್ತಾ ಇರುತ್ತದೆ. ಹಾಗೆಯೇ ನಾವು ಕೂಡ ದೇವರ ಆಲಯದಲ್ಲಿ ಉಪಯೋಗವಾಗುವಂತ ಒಂದು ಎಣ್ಣೆಯ ಮರವಾಗಿ ಒಲಿವ ಮರವಾಗಿ ನಾವು ಇರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ದಾವೀದನು ಅದನ್ನೇ ಬಯಸ್ತಾ, ನಾನು ದೇವರ ಆಲಯದಲ್ಲಿ ಒಲಿವ ಮರವಾಗಿ ನಾನಿರಬೇಕು, ಎಣ್ಣೆಯ ಮರವಾಗಿ ನಾನು ಇರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾವು ಕೂಡ ದೇವರಿಗೆ ಪ್ರಯೋಜನವಾಗುವ ಅನೇಕ ಸಮಯದಲ್ಲಿ ನಾವು ಎದುರು ನೋಡೋದು, ದೇವರು ನಮಗೆ ಒಳ್ಳೇದು ಮಾಡಬೇಕು, ನಮ್ಮನ್ನ ಆಶೀರ್ವದಿಸಬೇಕು, ನಮ್ಮನ್ನ ಕಾಪಾಡಬೇಕು, ನನ್ನ ಜೊತೆಗಿರಬೇಕು, ನನಗೆ ಎಲ್ಲಾ ಸೌಕರ್ಯ ಕೊಡಬೇಕು, ನನಗೆ ಚಿನ್ನ ಕೊಡಬೇಕು, ಬೆಳ್ಳಿ ಕೊಡಬೇಕು, ಆಸ್ತಿ ಐಶ್ವರ್ಯ ಕೊಡಬೇಕು ಎಂಬುದಾಗಿ ಎಲ್ಲ ಅವರಲ್ಲೇ ಎದುರು ನೋಡ್ತಾ ಇರ್ತೀವಿ. ಆದರೆ ಆತನ ಎದುರು ನೋಡುವ ಕಾರ್ಯ ಯಾವುದು ನಾವು ಮಾಡಕ್ಕೆ ಹೋಗಲ್ಲ. ಅದು ಬಹಳ ತಪ್ಪು. ಹಲ್ಲೆಲೂಯಾ. ನಾವು ಆತನಲ್ಲಿ ಬಯಸುವುದು ಒಳ್ಳೇದೇ, ಆದರೆ ಆತನು ಬಯಸುವುದನ್ನು ನಾವು ಮಾಡಬೇಕು. ನಾವು ಬಯಸುವುದನ್ನೆಲ್ಲ ದೇವರು ನಮಗೆ ಮಾಡ್ತಾರೆ. ನಾವು ದೇವರು ಬಯಸುವುದನ್ನ ನಾವು ಮಾಡಬೇಕು.
ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಎಲ್ಲ ಎದ್ದು ನಿಂತುಕೊಂಡು ನಾವು ಒಂದು ಗೀತೆಯನ್ನು ಹಾಡುವಾಗ ಕರ್ತನಿಗೆ ನಾವು ಕಾಣಿಕೆಯನ್ನು ಸಲ್ಲಿಸೋಣ. ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆ ವಿವರಿಸಲಾಗದು. ಯಾರು ಸ್ತೋತ್ರವಲಿಯ ನೀಡಿದರು యేసయ్య, ನಿನ್ನ ಪ್ರೀತಿಯ ವರ್ಣಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರವಲಿಯ ನೀಡಿದರು యేసయ్ಯ, ನಿನ್ನ ಪ್ರೀತಿಯ ವರ್ಣಿಸಲಾಗದು. ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾತ್ರವೇ ಆರಾಧನೆ. ನಾನು ಬದುಕಿರುವ ಕಾಲವೆಲ್ಲ ನಿನಗೆ ಮಾತ್ರವೇ. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్ಯ, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರವಲಿಯ ನೀಡಿದರು యేసయ్ಯ, ನಿನ್ನ ಪ್ರೀತಿಯ ವರ್ಣಿಸಲಾಗದು. ಪ್ರೀತಿ ಸ್ವರೂಪನಾಗಿರುವ ನಮ್ಮ ದೇವರಾದ ಕರ್ತನೇ, ಅದೇ ಸಮಯದಲ್ಲಿ ನಾವು ಕೂಡಿ ನಿನ್ನನ್ನು ಆರಾಧಿಸಲು ನೀನು ಮಾಡಿರುವಂಥ ಕೃಪೆಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯದ ಪ್ರಕಾರವಾಗಿ ನಾವು ಕರ್ತನೆ ಎಣ್ಣೆಯ ಮರದ ಹಾಗೆ ನಿನ್ನ ಆಲಯದಲ್ಲಿ ಇರುವಂತೆ ನಮಗೂ ಕೂಡ ಕರ್ತನು ದಯ ತೋರಿಸಿಯವ. ಹೌದು ರಾಜ, ನಿನಗೆ ಯಾವಾಗಲೂ ಉಪಯೋಗವಾಗುವಂತ ಎಣ್ಣೆಯ ಮರವಾಗಿ ಆಮೇಲೆ ಸ್ತೋತ್ರಪ್ಪ, ನೀವು ನಮ್ಮನ್ನು ಬಳಸಿಕೊಳ್ಳಿಯವ. ನಮ್ಮ ನಿನ್ನ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೀವಿ. ನಮ್ಮನ್ನು ನೀವು ನಡೆಸಿರಿ ರಾಜ. ಈಗ ಬಂಧುಗಳ ದೇವರ ಮಕ್ಕಳು ಒಬ್ಬೊಬ್ಬನು ಕೂಡ ನಿನ್ನ ಆಶೀರ್ವದಿಸಲು, ನಿನ್ನ ಕೃಪೆಯಿಂದ ತುಂಬಿಸಲು ಎಲ್ಲ ತಡೆಗಳನ್ನು ನೀಗಿಸಿ ಈ ಕಾಲದಲ್ಲಿ ಈ ಮಕ್ಕಳಿಗೆ ಬೇಕಾದ ಆರೋಗ್ಯ, ಬಲ, ಶಕ್ತಿ, ಆಮೇಲೆ ಸ್ತೋತ್ರ ಅಪ್ಪ ಕಾವಲನ್ನು ಕೂಡ ದೇವರ ಕರ್ತನಿಂದ ಮಕ್ಕಳಿಗೆ ನೀಡಬೇಕಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ರಾಜ. ಮಾತ್ರ ಅಲ್ಲ, ಓ ಹಾಲೆಲೂಯಾ, ಎಷ್ಟೋ ಜನ ಕೆಲಸ ಇಲ್ಲದೆ, ಆಮೇಲೆ ಸಂಪಾದನೆಗಳಿಲ್ಲದೆ ಅನೇಕ ಕಷ್ಟಗಳನ್ನು ಅನುಭವಿಸ್ತಿರುವಂತ ಅಪ್ಪ ಈ ನಿನ್ನ ಮಕ್ಕಳಿಗೆ ದೇವರ ಅದ್ಭುತ ಮಾಡಲು ಬೇಡ್ಕೊಳ್ತಾ ಇದ್ದೀನಪ್ಪ. ಓ ಸ್ತೋತ್ರಪ್ಪ, ಸ್ತೋತ್ರಪ್ಪ. ನಿನ್ನ ಮಗಿಮೆ, ನಿನ್ನ ಮಗಿಮೆ, ನಿನ್ನ ಮಗಿಮೆ ಕರ್ತನೇ ಸ್ತೋತ್ರ ಈ ಮಕ್ಕಳಲ್ಲಿ ಕಂಡು ಬರಲಿ ರಾಜ. ನೀನು ನಿಶ್ಚಯವಾಗಿ ನಡೆಸು. ಕೊರತೆಗಳನ್ನೆಲ್ಲ ತೆಗೆದಾಗ ಏನೇನು ಬೈಕಿಂದ ಈ ಸ್ಥಳಕ್ಕೆ ಬಂದಿದ್ದಾರೋ ಎಲ್ಲವನ್ನು ಕರ್ತನ ನೆರವೇರಿಸು. ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನಮ್ಮ ಮಕ್ಕಳು ಕೊಟ್ಟಿರುವ ಕಾಣಿಕೆನ ಅಂಗೀಕಾರ ಮಾಡಿ ಪ್ರತಿಫಲ ಹೆಚ್ಚಾಗಿ ಕೊಡು, ಕಾದುಕೊಂಡು ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಬೇಡ್ಕೊಳ್ತೇವೆ ನಮ್ಮ ಒಳ್ಳೆಯ ತಂದೆಯೇ. ಆಮೆನ್, ಆಮೆನ್. ಸೇರಿಗಳ ನನ್ನ ಮನವೇ ಹೊಂದಿಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀಲಿಸು. ನನ್ನ ಮನವೇ ಹೊಂದಿಕೊಂಡು ಕರ್ತನು ಮಾಡಿರುವ ಉಪಕಾರಗಳು ಒಂದನ್ನೂ ಮರೆಯಲಿಲ್ಲ. ಆಮೆನ್. ನಮ್ಮ ಕರ್ತನಾದ ಯೇಸು ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಐಕ್ಯತೆಯು ನಮ್ಮೆಲ್ಲರ ಮೇಲೂ ಸದಾ ಕಾಲವು ನಿರಂತರವಾಗಿ ತಂಗಿರಲಿ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. God bless you.